ಅತಿ ಹೆಚ್ಚು ಜಿದ್ದಾಜಿದ್ದಿ ಇಂಥ ಮೊದಲನೇ ಕ್ಷಣದಲ್ಲಿ ನಮಗೆ ನೇರಗಾನ ಆಗಿದೆ. 100% ನಮ್ಮ ರೀಚ್ ಮಾಡ್ತಾರೆ. ನಮ್ಮ ಅಭ್ಯರ್ಥಿಗಳಿಗೆ ಗೆಲುವಿಗೆ ಏನು ಬೇಕು ಪೂರಕವಾಗಿ ಚುನಾವಣೆ ಇದೆ. ಅಂದ್ರೆ ಈ ಸಲ ಗಜಗೆ ಏರೋದಂತೂ 100ಕ್ಕೆ 100. ನಮಸ್ಕಾರ ವೀಕ್ಷಕರೇ, ಪಟ್ಟಣ ಪಂಚಾಯಿತಿ ಅಂದ್ರೆ ಅಜ್ಜಂಪುರದಲ್ಲಿ ಇವತ್ತು ಮೊದಲನೇ ಬಾರಿ ಎಲೆಕ್ಷನ್ ಅನ್ನು ಆಗ್ತಾ ಇರ್ತಕ್ಕಂತಹದ್ದು ವಾಡಿಕೆ. ಈ ಒಂದು ಸೌಭಾಗ್ಯದಲ್ಲಿ ಆಗ್ತಕ್ಕಂತಹದ್ದು ಈ ಕ್ಷೇತ್ರದಲ್ಲಿ 11 ಕ್ಷೇತ್ರಗಳಿರ್ತಕ್ಕಂಥದ್ದು. 11 ಕ್ಷೇತ್ರಗಳಲ್ಲಿ ಆದಷ್ಟು ಕೂಡ ಬಹುತೇಕವಾಗಿ ಅಂದ್ರೆ ಮೊದಲನೇ ಭಾಗದಿಂದನೂ ಕೂಡ ಏನು ಸರ್ಕಲ್ ಇಂದ ಬರ್ತಾ ಇರ್ತಕ್ಕಂಥ ಭಾಗದಲ್ಲಿ ಆಗ್ಬೋದು, ಮತ್ತೆ ಶೆಟ್ರು ಸಿದ್ದಪ್ಪನವರ ಪದವಿ ಪೂರ್ವ ಕಾಲೇಜಿನ ಒಂದು ಆವರಣದಲ್ಲೂ ಕೂಡ ಆಗ್ತಕ್ಕಂಥ ಜನಜಂಗುಳಿಯನ್ನು ಸೇರಿರ್ತಕ್ಕಂಥ ಒಂದು ಭಾಗ. ಹಾಗೆ ಎರಡನೇ ಒಂದು ಭಾಗದಲ್ಲೂ ಕೂಡ ಅಂದ್ರೆ ಪಟ್ಟಣ ಪಂಚಾಯಿತಿಯ ಮುಂಭಾಗದಲ್ಲಿ ಬರ್ತಾ ಇರ್ತಕ್ಕಂಥ ವಾರ್ಡ್ ನಂಬರ್ ಕೂಡ ಅಂದ್ರೆ ಈಗ ಕಳೆದ ಬಾರಿ ಆಗಿರ್ತಕ್ಕಂಥದ್ದು ತುಂಬಾ ಅತಿ ಒಂದು ತೀಕ್ಷ್ಣವಾಗಿರ್ತಕ್ಕಂಥದ್ದು, ಮಹಾ ಪೈಪೋಟಿ ಆಗಿರ್ತಕ್ಕಂಥ ಒಂದು ಕ್ಷೇತ್ರಗಳು ಅಂತ ಅಂದ್ರೆ ಕಿರಾಳಮ್ಮ ದೇವಸ್ಥಾನದ ಒಂದು ಕ್ಷೇತ್ರಗಳು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿರ್ತಕ್ಕಂಥದ್ದು ಒಂದು ಜನಜಂಗುಳಿಯನ್ನು ಸೇರಿರ್ತಕ್ಕಂಥದ್ದು, ಯಾವ ರೀತಿಯಾಗಿರ್ತಕ್ಕಂಥದ್ದು ನೋಡ್ಬೋದು. ಆದ್ರೆ ಇಲ್ಲಿ ಒಂದು ಮಳೆಯ ಅಭಾವ ಇರೋದ್ರಿಂದ ಅವರವರ ಒಂದು ಗುರುತಿನ ಚೀಟಿಯನ್ನ ತಗೊಂಡು ಅಂದ್ರೆ ನಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಹಿತವಾಗಿ ಈ ಒಂದು ವೋಟನ್ನ ಅವರು ಮಾಡ್ತಕ್ಕಂಥ ಸಂದರ್ಭ ಇಲ್ಲಿ ನೋಡಬಹುದು. ಇಲ್ಲಿ ಸ್ಥಳೀಯರಿದ್ದಾರೆ, ಸ್ಥಳೀಯರ ಹತ್ರ ಮಾತಾಡ್ತಾನೆ ಅವರ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಸಿದ್ದೇಗೌಡರು ಅಂತ. ಸಿದ್ದೇಗೌಡರು ಸರ್, ಹೇಳಿ, ಇವತ್ತು ಪಟ್ಟಣ ಪಂಚಾಯಿತಿ ಅಜ್ಜಂಪುರ ಪ್ರಥಮ ಬಾರಿಗೆ ನಡೆಯುತ್ತಿರುವ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ 6 ಮತ್ತು 10, 11ನೇ ವಾರ್ಡಿನ ಚುನಾವಣೆ ಉತ್ತರ ದಿಕ್ಕಿನ ಶಾಲೆಯಲ್ಲಿ ಮತದಾನ ಆಗ್ತಾ ಇದೆ. ಮತದಾರರ ಒಲವು ಈ ಬಾರಿ ಅತಿ ಹೆಚ್ಚು ಜಿದ್ದಾಜಿದ್ದಿ ಇಂಥ ಮೊದಲನೇ ಕ್ಷಣದಲ್ಲಿ ನಮಗೆ ನೇರ ಹಣೆ ಇತ್ತು ಕಾಂಗ್ರೆಸ್ ಮತ್ತು BJPಗೆ. ಅದನ್ನು ಮತದಾರರು ಈ ದೇಶ ಮತ್ತು ಈ ಚಿಂತನೆ, ಈ ದೇಶಕ್ಕೆ ಅತ್ಯಮೂಲ್ಯವಾದ ಕೊಡುಗೆ ಕೊಡ್ತಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ನೋಡ್ಕೊಂಡು, ಮತ್ತು ಇಲ್ಲಿ ನಮ್ಮ ಸ್ಥಳೀಯವಾದ ನಾಯಕತ್ವ, ಕಾರ್ಯಕರ್ತರು, ಈ ಅಜ್ಜಂಪುರ ಸುತ್ತಮುತ್ತ ಇರುವಂಥ ಪಕ್ಷದ ಕಾರ್ಯಕರ್ತರ ಒಂದು ಆಸಕ್ತಿಯಿಂದ ಈ ಬಾರಿ ನಮ್ಮ ಪಟ್ಟಣ ಪಂಚಾಯತಿ ಗದ್ಗೆಯನ್ನು ಏರುತ್ತೆ ಅನ್ನೋದು ನಮ್ಮದು 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದೆ ಕೆಲವು ವಾರ್ಡಲ್ಲಿ ನೇರ ಹಣಾಹಣಿ ಇದೆ, ವ್ಯತ್ಯಾಸಗಳಿದ್ದಾವೆ. ಆ ವ್ಯತ್ಯಾಸಗಳನ್ನೆಲ್ಲ ಕಾರ್ಯಕರ್ತರನ್ನ ಒಟ್ಟು ಮಾಡಿ ಅವ್ರ ಮನಸ್ಸನ್ನು ಗೆದ್ದು ಅವರೆಲ್ಲ ಇದನ್ನು ಮಾಡಿ ಆಮೇಲೆ ಪೂರಕವಾಗಿ ನನ್ನ ಗ್ರಾಮದ ಅಜ್ಜಂಪುರದ ಜನತೆ ಬದಲಾವಣೆಯನ್ನು ಬಯಸಿ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿರೋಂಥ ಡೆವಲಪ್ಮೆಂಟ್ಸ್ ಇಲ್ಲ, ಟೌನ್ ಇದರೊಳಗಡೆ ಇರೋಂಥ ಇವನ್ನೆಲ್ಲ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಆಗಿದೆ. ಒಂದು 2.5 ವರ್ಷ ಆದ್ರೂ ನಮ್ದು ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋದೊಂದು ಕಾರಣಕ್ಕೆ ಮತದಾರರು ಕೇಳಿದ ಆಮಿಷಕ್ಕೆ ಯಾವುದನ್ನು ಒಳಗಾಗದಾಗೆ, ನಾವೇನೇ ಕೊಡೋಕೆ ಹೋದ್ರೂ ಇದನ್ನಾಗದಾಗೆ ನಮಗೆ ನೆಕ್ಸ್ಟ್ ರಸ್ತೆ ಮತ್ತು ಇದನ್ನು ವ್ಯವಸ್ಥಿತವಾಗಿ ನೀರನ್ನು ಹೊರಗೆ ಹೋಗಿ ಮಾಡಿದ್ರು ತುಂಬ ಖುಷಿ ಆಯಿತು ಆ ವಿಚಾರ ಕೇಳಿ. ಯಾಕೆ ಅಂತಂದರೆ ಪ್ರಜ್ಞಾವಂತರು ಹೇಳೋದಕ್ಕಿಂತ ಏನು ವಿದ್ಯೆನೇ ಇಲ್ಲದಂಥ ಜನ ಕೆಲವು ವಾರ್ಡ್ನಲ್ಲಿ ಅವ್ರನ್ನ ಇದನ್ನು ತೋಡ್ಕೊಂಡ್ರು. ಆವಾಗ ನಮಗೆ ಅನ್ನಿಸ್ತು ಈ ಬಾರಿ ಅಭಿವೃದ್ಧಿ ಪರ ದೇಶದ ಅಭಿವೃದ್ಧಿ ನೋಡಿ ಜನ ಮತ್ತೆ ನಮ್ಮ ಅಜ್ಜಂಪುರ ಪಟ್ಟಣ ಪಂಚಾಯತಿ 100ಕ್ಕೆ 100 ನಮಗೆ ಕೊಡ್ತಾರೆ ಅನ್ನೋದು ನಮಗೆ ಗ್ಯಾರಂಟಿ ಇದೆ, ನಂಬಿಕೆ ಇದೆ. ಮಳೆ ಬರ್ತಂಥ ವಾತಾವರಣವಾಗಿದೆ. ಆದ್ರೂ ಕೆಲವು ವಾರ್ಡಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದೆ, ಲೇಬರ್ ಕ್ಲಾಸ್ ಫ್ಯಾಮಿಲಿ ಇದೆ. ಹಾಗಾಗಿ 6ನೇ ವಾರ್ಡಲ್ಲಿ ಒಂದು ಸ್ವಲ್ಪ ಕಮ್ಮಿ ಮತದಾನ ಆಗಿದೆ. 100% ನಮ್ಮ ರೀಚ್ ಮಾಡ್ತಾರೆ. ನಮ್ಮ ಅಭ್ಯರ್ಥಿಗಳಿಗೆ ಗೆಲುವಿಗೆ ಏನು ಬೇಕು ಜನಸಂಖ್ಯೆ ಇದೆ. ಒಂದೊಂದು ವಾರ್ಡಲ್ಲಿ ಒಂದೊಂದು ಥರ ಇದೆ. 11ನೇ ವಾರ್ಡಲ್ಲಿ 1000 ಚಿಲ್ಲರೆ ಓಟ್ ಇದೆ, 10ನೇ ವಾರ್ಡಲ್ಲಿ 700 ಚಿಲ್ಲರೆ ಓಟ್ ಇದೆ, 6ನೇ ವಾರ್ಡಲ್ಲಿ 584 ಓಟ್ ಇದೆ. ಈ ಮೂರರಲ್ಲೂ ನಮಗೆ ಇದಿತ್ತು. ಆದರೆ ನಮಗೆ ಪೂರಕವಾದ ಚುನಾವಣೆ ನಡೀತಾ ಇದೆ ಇಲ್ಲಿ ಈ ಭಾಗದಾಗೆ. ಪೂರಕವಾಗಿ ಚುನಾವಣೆ ಇದೆ. ಅಂದ್ರೆ ಈ ಸಲ ಗದ್ದೆಗೆ ಏರೋದಂತೂ 100ಕ್ಕೆ 100 ಸತ್ಯ. ವೀಕ್ಷಕರೇ, ಈಗ ಕೇಳಿರ್ತಕ್ಕಂಥದ್ದು ಸ್ಥಳೀಯರ ಒಂದು ಅಭಿಪ್ರಾಯ. ಈ ಅಭಿಪ್ರಾಯದಂತೆ ಈ ಒಂದು ಚುನಾವಣೆ ಮುಗಿದ ನಂತರ ಅಂದ್ರೆ ವಿಜಯಲಕ್ಷ್ಮಿ ಯಾರಿಗೆ ಒಲಿತಾಳೆ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೇಕಾಗಿದೆ.